ಹೆಣ್ಮಕ್ಳ ಮೇಲೆ ಕಣ್ಣಿಗೆ ಹಚ್ಕೊಳ್ಳೋ ಕಾಡ್ಗೆಯಿಂದ ಹಿಡಿದು ಹಾಕೊಳ್ಳೋ ಬಟ್ಟೆವರೆಗೂ ಯಾವ್ದಾದ್ರೂ ಒಂದ್ ಜಗಳ ಇದ್ದೇ ಇರುತ್ತೆ. ಅದಕ್ಕೇನ್ ಕಾರಣ ಬೇಕಾ? ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಬರೀ ಕೂತ್ಕೊಳ್ಳಿ. ನೋಡಿ, ನಾನ್ ಹೇಳ್ಬೇಕಂತ ಏನ್ ಅನ್ಕೊಂಡಿದ್ನೋ ಅದು ಅಜ್ಜಿ ಹೇಳಿದ್ರು. ಅಮ್ಮ, ನಿಮ್ಮ ಮಾತು ನಂಬೋದಾ ನಾನು? ಅಯ್ಯೋ, ಅದ್ರಲ್ಲಿ ಸುಳ್ಳು ಹೇಳಕ್ಕೆ ಏನಿದೆಯಮ್ಮ? ಗಾದೆ ಮಾತೆ ಇದೆಯಲ್ಲ, ಜಗತ್ತಲ್ಲಿ ಏನ್ ಬೇಕಾದ್ರೂ ಸೇರ್ಬಹುದು, 2 ಜಡೆ ಮಾತ್ರ ಸೇರೋದಿಲ್ಲ ಅಂತ. ಮತ್ತೆ ನಾನು ಲೀಲಾ ಯಾಕೆ ಹತ್ರ ಇದ್ದೀವಿ? ದುರ್ಗಾ, ಸರು, ಲೀಲಾ ಎಲ್ಲ ಹಾಗೆ ಇರ್ಬೋದಲ್ವಾ? ಅಯ್ಯೋ ಅಕ್ಕ, ನಾವು ಈ ಕರ್ಪೂರದ ಗೊಂಬೆ ಸಿನಿಮಾದಲ್ಲಿ ಅಕ್ಕ ತಂಗಿರಿರ್ತಾರಲ್ಲ ಆ ತರ ಅಲ್ವಾ ಅಜ್ಜಿ? ಹೌದಮ್ಮ, ನಿಜ. ಅಕ್ಕ, ಇದು ಹಳೆ ಸಿನಿಮಾ ಅಲ್ವಾ, ನಿಮ್ಗೆ ಹಳೇದೆಲ್ಲ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಗೊತ್ತಾಗ್ತಿಲ್ಲ. ಮನೆ ಅಂದ್ಮೇಲೆ ಇದೆಲ್ಲ ಕಾಮನ್ ಅಲ್ವಾ ಅಕ್ಕ? ಇಷ್ಟು ದೊಡ್ಡ ಮನೆ ತುಂಬ ಜನ, ಎಲ್ಲರೂ ಎಷ್ಟು ಸಂತೋಷವಾಗಿರ್ಬೋದು. ಅದರಲ್ಲೂ ಲೀಲಾಗೂ ಈ ಮನೆಗೂ ಸಂಬಂಧನೇ ಇಲ್ಲ. ಅಂಥದ್ರಲ್ಲಿ ಈ ಮನೆ ಜನಗಳನ್ನ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ. ಅದನ್ನ ಬಿಟ್ಟು ಹೋಗಿ ಪಾಪ ಲೀಲಾ ಮೇಲೆ ಈ ಥರ ಎಲ್ಲ ಮಾಡ್ತಾರಲ್ಲ, ತುಂಬ ದೊಡ್ಡ ತಪ್ಪು. ಅಕ್ಕ, ಇದನ್ನೆಲ್ಲ ನಾಳೆ ಮಾತಾಡೋಣ. ಟ್ಯಾಬ್ಲೆಟ್ಸ್ ತಗೊಂಡಿದ್ದೀರಾ ಅಲ್ವಾ? ನೀವು ಆರಾಮಾಗಿ ಮಲ್ಕೊಳ್ಳಿ, ಓಕೆನಾ? ಅಜ್ಜಿ ಬನ್ನಿ ಹೋಗೋಣ. ಹಾ, ಗುಡ್ ನೈಟ್ ಲೀಲಾ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಆಯ್ತಮ್ಮ, ನೆಮ್ಮದಿಯಾಗಿ ಮಲ್ಕೊ. ಅಜ್ಜಿ, ನೀವು ಸರಿಯಾದ ಟೈಮಿಗೆ ಬಂದು ನನ್ನ ಕಾಪಾಡ್ಬಿಟ್ರಿ. ಇಲ್ಲದೆ ಹೋಗಿದ್ರೆ ಅಂತರ ಹಾಕಿಂಗೆ ನಾನು ಮನೆ ಸೊಸೆ ಅಂತ ಗೊತ್ತಾಗ್ಬಿಡ್ತಿತ್ತು. ಅದೆಷ್ಟು ಸುಲಭವಾಗಿ ಇಂಥ ಮಾತಾಡ್ಬಿಡ್ತೀಯಲ್ಲಮ್ಮ ಲೀಲಾ ನೀನು. ಆದ್ರೆ ನಿನ್ ಥರ ಎಲ್ಲರ ಮನಸ್ಸು ಇರಲ್ಲ. ಅಂತರ ಹಾಕಿ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡೋಕ್ಕಾಗದೆ ಒದ್ದಾಡ್ತಿದ್ಯಲ್ಲ, ಅದಕ್ಕೆ ನಾನು ನಿನಗೆ ಜೊತೆಯಾಗಿ ನಿಲ್ಲಕ್ಕೆ ಬಂದೆ. ನೋಡೋಣ, ಈ ಕಷ್ಟ ನೋಡಾದ್ರೂ ಆ ದೇವರು ಈ ಮನೆಗೆ ಎಲ್ಲರೂ ಒಪ್ಪೋ ಅಂತ ಉತ್ತರ ಕೊಡ್ತಾನೋ ಅಂತ. ಆ ಸರು ಇಂದ ಈ ಮನೆ ಮಕ್ಳಿಗೆ ಜಗಳ ಆಡೋಕ್ಕಾಗೋಯ್ತು. ಛೇ ಲಕ್ಷ್ಮಿ, ನಿಜ ಹೇಳು, ನಾನು ಕೇಳಿದ್ದು ತಪ್ಪಾಯ್ತಾ? ಆ ಸರು ಮಾಡಿರೋ ಕೆಲಸದಿಂದ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಈ ಮನೆ ಉಳಿತಿತ್ತ? ಅಪ್ಪ ಸುಮ್ಮನಿರ್ತಿದ್ರ? ಅದ್ ನಮಗ್ ಅರ್ಥ ಆಗತ್ತೆ ರೀ, ಆದ್ರೆ ಸರು ಗೊತ್ತಾಗ್ತಿಲ್ವಲ್ಲ. ಅಣ್ಣ ತಮ್ಮ ಇಬ್ರು ಎಷ್ಟು ಚೆನ್ನಾಗಿದ್ರಿ, ಅದ್ ಯಾರ್ ಕಣ್ ಬಿತ್ತೋ ಏನೋ ಹೀಗ್ ಜಗಳ ಆಡ್ಬಿಟ್ರಲ್ಲ. ನಾನೇನ್ ಬೇಕು ಅಂತ ಮಾಡಿದ ಲಕ್ಷ್ಮಿ, ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಆಗೋಯ್ತು. ನನಗೂ ಈ ಮನೆ ಬಗ್ಗೆ ಕನ್ಸರ್ನ್ ಇದೆ. ನನ್ನ ಮಗನ ಕೇಳೋದನ್ನ ಕೇಳಿದೀನಿ ಅಷ್ಟೇ. ಅದಕ್ಕೇನೆ ವಿಷಯ ದೊಡ್ಡದ್ ಮಾಡಿ ಜಗಳ ಮಾಡಿ ದವನ ಅವ್ನ ಹೆಂಡತಿ. ಪ್ರೇಮು ಚಿಕ್ಕವನು, ನೀವಾದ್ರೂ ಸುಮ್ನಿರ್ಬೋದಿತ್ತು. ಚಿಕ್ಕವರು ಒಂದ್ ಮಾತು ಹೆಚ್ಚಿಗೆ ಅಂದ್ರು ದೊಡ್ಡವರಾಗಿ ನೀವು ಕ್ಷಮಿಸ್ಬೋದಿತ್ತು. ಅಣ್ಣ ಅಂತೆ ಅಣ್ಣ, ಸೀಮೆ ಸುಣ್ಣ. ನೀವು ಸೀಮೆ ಗೆಲ್ದಾರ ತಮ್ಮ. ಯಾವನಾದ್ರೂ ತಮ್ಮನ ಹೆಂಡತಿಗೆ ಬಾಯ್ಗೆ ಬಂದಂಗೆಲ್ಲ ಬೈತಾನ? ಅಯ್ಯೋ ಹೋಗ್ಲಿ ಬಿಡು ಬೇಬಿ, ಹಾಗೆಲ್ಲ ಆಡಬಾರ್ದಿತ್ತು ಅಂತ ನಂಗೆ ಈಗ ಅನಿಸ್ತಿದೆ. ನೀನ್ ನೋಡಿದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ಯಲ್ಲ. ಮಾತಾಡ್ಬೇಡಿ ನೀವು. ನಿಮ್ ಕಣ್ ಮುಂದೆನೆ ನಿಮ್ ಅಣ್ಣ ನನಗೆ ಬಾಯಿಗೆ ಬಂದಾಗ ಬೈತಾ ಇದ್ರೆ ಸುಮ್ನೆ ನಿಂತ್ಕೊಂಡಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನನಗ್ ಗೊತ್ತು, ನಿಮ್ಗೆ ನನ್ಗಿಂತ ನಿಮ್ ಅಣ್ಣನೇ ಮುಖ್ಯ. ಅದ್ ಹಾಗಲ್ಲ ಬೇಬಿ. ಹಾಗೂ ಅಲ್ಲ ಹೀಗೂ ಅಲ್ಲ, ನೀವ್ ಮಾಡಿದ್ದು ತಪ್ಪು. ಅಣ್ಣ ತಮ್ಮ ಅಂದ್ರೆ ರಾಮ ಲಕ್ಷ್ಮಣ ತರ ಇರ್ಬೇಕು. ನೀವು ಹಾಗೆ ಇದ್ರಿ ಕೂಡ, ಆದ್ರೆ ಇವತ್ತು ಮಾಡಿದ್ದು ತುಂಬಾನೇ ದೊಡ್ಡ ತಪ್ಪು. ನೀವ್ ಏನ್ ಮಾಡ್ತಿರೋ ಏನೋ, ನೀವು ಪ್ರೇಮು ಒಂದಾಗ್ಬೇಕು ಅಷ್ಟೇ. ಅದೇನಾದ್ರೂ ಆಗ್ಲಿ, ನೀವೇನಾದ್ರೂ ನಿಮ್ ಅಣ್ಣನ ಹತ್ರ ಮತ್ತೆ ಮಾತಾಡ್ದಕ್ ಹೋದ್ರೆ ನಾನು ಭದ್ರಕಾಳಿ ಆಗ್ಬೇಕಾಗತ್ತೆ. ಹುಷಾರ್. ಬೇಬಿ, ಯಾಕೆ ಈ ತರ ಬುದ್ಧಿ ಕಲಿತಿದ್ಯಾ? ಇದೆಲ್ಲ ಲೀಲಾತೆ ಹೇಳ್ಕೊಟ್ಟಿರೋ ಪಾಠ ರೀ. ನಾವಿಷ್ಟೇ ನೋವಲ್ಲಿದ್ರು ಕ್ಷಮಿಸ್ಬೇಕಂತೆ, ಅದರಿಂದ ಕಳ್ಕೊಳ್ಳೋದು ಏನೂ ಇಲ್ಲ. ಆದ್ರೆ ಕಳ್ದೋಗಿರೋದು ಮತ್ತೆ ವಾಪಸ್ ಸಿಗತ್ತಂತೆ. ಬೇಬಿ ಪ್ಲೀಸ್, ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು ಕಣೆ. ಅಂದ್ರೆ ಓ, ನೀವು ಹಲ್ಕಿಸ್ಕೊಂಡು ಅಣ್ಣ ಅಂತ ಹೋಗೋದಕ್ಕೆ ಕಾಯ್ತಾ ಇದ್ದೀರಾ ಅಲ್ವಾ? ನೀವೇನಾದ್ರೂ ಕಾಂಪ್ರಮೈಸ್ ಆಗಿದ್ ನನಗ್ ಗೊತ್ತಾದ್ರೆ ನಿಮಗ್ ಏನ್ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ನೆನ್ಪಿರ್ಲಿ. ಆಯ್ತಮ್ಮ, ಹೋಗಲ್ಲ ಸರಿನಾ? ಇಲ್ಲ ನನ್ನ ಕರ್ಮ.
ಅವ್ನು ತಪ್ಪು ಮಾಡಿದಾನೆ ಲಕ್ಷ್ಮಿ. ಅವ್ನು ತಪ್ಪು ಅವನಿಗೆ ಗೊತ್ತಾಗಬೇಕು. ಅಲ್ಲಿವರೆಗೂ ಕಾಯ್ತೀನಿ. ಸರಿ, ನಾನು ಕಾಯ್ತೀನಿ. ಆದರೆ ಈ ವಿಚಾರ ಏಜೆಂಟ್ ಮಾತ್ರ ಗೊತ್ತಾಗಬಾರ್ದು ಅಷ್ಟೇ. ಕೂತ್ಕೊಳ್ಳಿ. Thank you. Sir, I am a certified meditation and mental health instructor. ನಮ್ಮ ಯೋಗ ಸೆಂಟರಿಗೆ ಬರುವಂತಹ ಯಾವುದೇ ಪೇಷಂಟ್ಗಳಿಗೆ ಯಾವುದೇ ಕೆಮಿಕಲ್ಸ್ ಇಲ್ಲದೆ, ಯಾವುದೇ ಮೆಡಿಸಿನ್ಸ್ ಇಲ್ಲದೆ 100% ಯೋಗ ಮತ್ತು ಮೆಡಿಟೇಷನ್ ಮೂಲಕ ಅವರ ರೋಗವನ್ನು ವಾಸಿ ಮಾಡ್ತೀವಿ ಸರ್. ವಾವ್, ಸೌಂಡ್ಸ್ ರಿಯಲಿ ಗ್ರೇಟ್. ನೀವನ್ನ ಕರೆಸಿರೋದು ಅದಕ್ಕೆ. ಸರ್, ಯೂಶಲಿ ನಮ್ಮ ಮೆಡಿಟೇಷನ್ ಸೆಂಟರಲ್ಲೇ ನಾವು ಟ್ರೀಟ್ಮೆಂಟ್ ಕೊಡೋದು. ಆದರೆ ನಿಮಗೋಸ್ಕರ ನಮ್ಮ ಚೇರ್ಮನ್ನು ನನ್ನನ್ನು ಫಸ್ಟ್ ಟೈಮ್ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೋ ನೈಸ್ ಆಫ್ ಹಿಮ್. ಅಂದರೆ ಈಗಿನ ಸಿಚುವೇಶನಲ್ಲಿ ನಿಮ್ಮ ಕ್ಯಾಂಪಿಗೆ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಚೇರ್ಮನ್ ಹತ್ರ ಮಾತಾಡ್ತೀನಿ. ನೀವು ಬಂದಿದ್ದೀರಿ, ಏನೋ ಎಲ್ಲ ಸರಿ ಹೋಗ್ಬಿಟ್ರೆ ಅಷ್ಟೇ ಸಾಕು. ಸರ್, ನೀವೇನು ಯೋಚನೆ ಮಾಡಬೇಡಿ. ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರೂ ಕೆಲವೊಂದು ವಿಷಯಗಳನ್ನು ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಸರ್, ಮೆಡಿಟೇಷನಲ್ಲಿ ಇರುವಂಥ ಪವರು ಎಲ್ಲೂ ಇಲ್ಲ ಸರ್. ಸರ್, ಆ ಕಾಲದಲ್ಲಿ ಧ್ಯಾನ ಮೆಡಿಟೇಷನ್ ಮಾಡಿದ್ರೆ ದೇವರೇ ಬರ್ತಾ ಇದ್ದಂತೆ. ಇನ್ನು ನೆನಪು ಬರಲ್ವಾ ಸರ್? ನನ್ನ ನಂಬಿ ಮೆಡಿಟೇಷನ್ ಮತ್ತು ಧ್ಯಾನದ ಮೂಲಕ ಮೇಡಮ್ ಅವ್ರು ಮರ್ತಿರುವಂತಹ ಎಲ್ಲ ವಿಚಾರಗಳು ಅವರಿಗೆ ಖಂಡಿತವಾಗಿ ನೆನಪಿಗೆ ಬರುತ್ತೆ ಸರ್. ಐ ಆಮ್ ಶೂರ್. ಚೇತನ ಅವರೇ, ನೀವು ಹೇಳಿದಾಗೆ ನನ್ನ ಅಂತರಂಗೆ ನೆನಪೆಲ್ಲ ವಾಪಸ್ ಬಂದರೆ ಋಣ ನನಗೆ ನೀವು ಜೀವ ಕೊಟ್ಟಷ್ಟೇ ಋಣ ಆದಮೇಲೆ. ಆ್ಯಂಡ್ ಐ ಪ್ರಾಮಿಸ್, ನಿಮಗೂ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡದಾಗುವಂಥದ್ದು ನಾನು ಮಾಡೇ ಬರ್ತೀನಿ. ಇಟ್ಸ್ ಅ ಪ್ರಾಮಿಸ್. ಎಲ್ಲ ಮೇಡಮ್ ಅವರ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾನು ಗ್ಯಾರಂಟಿ ಕೊಡ್ತೀನಿ, ಮೇಡಮ್ ಅವ್ರಿಗೆ ಹಳೇದೆಲ್ಲ ಖಂಡಿತವಾಗಿ ನೆನಪಿಗೆ ಬಂದೇ ಬರುತ್ತೆ. ಸರ್, ಡೋಂಟ್ ವರಿ, ನಾನಿದ್ದೀನಿ. ಕಾಫಿ ತಗೋ. ನಾನು ಕಾಫಿ ಕುಡಿಯಲ್ವಲ್ಲ? ಓ, ಯೋಗ ಮಾಡ್ಸೋರು ಕಾಫಿ ಕುಡಿಯಲ್ವಾ? ಮೊದಲೇ ಹೇಳಿದ್ರೆ ಗ್ರೀನ್ ಟೀ ಮಾಡ್ಕೊಂಡು ಬರ್ತಿದ್ದೆ. ಇಟ್ಸ್ ಓಕೆ. ಗೆಸ್ಟ್ ರೂಮ್ ಯಾವ ಕಡೆ ಇದೆ? ಲೆಫ್ಟ್ ಹೋಗಿ ಫಸ್ಟ್ ರೂಮೇ ಗೆಸ್ಟ್ ರೂಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲ, ಹೋಗಿ ಅಂತನ ಕರ್ಕೊಂಬ. ಏನ್ ಹೇಳ್ತಿದಾರ ನೀವು? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಏಕೆ ಮೆಡಿಟೇಷನ್ ಮಾಡಿಸ್ಬಾರ್ದಾ? ಅಯ್ಯೋ ದೇವ್ರೆ, ಬರ್ತಾ ಬರ್ತಾ ಪೆದ್ದು ತರ ಆಗ್ಬಾರ್ದು. ನಾನ್ ಅಂತರಾಕ್ಕನ್ ಕರ್ಕೊಂಡ್ ಬಂದ್ರೆ ಒಂದ್ ಹುಡ್ಗಿ ಇನ್ನೊಂದ್ ಹುಡ್ಗಿನ ಕರ್ಕೊಂಡ್ ಬಂದಂಗ ಆಗುತ್ತೆ. ಅದೇ ನೀವ್ ಅಂತರಾಕ್ಕನ್ ಕರ್ಕೊಂಡ್ ಬಂದ್ರೆ ಅವ್ರ ರೂಮಿಗೆ ಹೋಗ್ತೀರಾ, ಆಗ ಅಂತರಾಕ್ಕ ಡೋರ್ ಓಪನ್ ಮಾಡ್ತಾರೆ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ